ನೋಡು ಹಾಯ್ ಹೇಳು. ಕಮ್ ಚೂಡಗ ಇಲ್ಲಿ ನೋಡು ಹಾಯ್ ಹೇಳು ಇದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳೋ. ತಿಂಡಿ ಬೇಕಾ? ತಿಂಡಿ ಇಲ್ಲ, ನಮ್ಮ ಹತ್ರನೇ ಇಲ್ಲ. ಬಿಸ್ಕೆಟ್ ಕೊಡ್ಬೋದಲ್ಲ, ನಮಗೆ ಪೊಲೀಸ್ ಬಂದ್ಬಿಡ್ತಾರೆ, ಅದಕ್ಕೆ ಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭರತ್ ವ್ಲಾಗ್ಸ್ ಇನ್ ಕನ್ನಡ. ನಾವಿವತ್ತು ಬಂದಿದ್ದೀವಿ ಲಯನ್ ಸಫಾರಿಗೆ. ಏನು ಶಿವಮೊಗ್ಗದಿಂದ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. ಆರಾಮಾಗಿ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೆ ಜಾಗ. ಸಫಾರಿ ನೋಡ್ಬೋದು. ಸೊ ಲಯನ್ ಸಫಾರಿ ಒಳಗಡೆ ಸಿಂಹ ಎಲ್ಲ ಇದೆಯಂತೆ. ದೇವರಣೆಗೂ ಏನೇನಿದೆ ಏನು ಗೊತ್ತೇ ಇಲ್ಲ ನಮಗಂತೂ. ಇವನೇನೋ ತೋರಿಸ್ತೀರಿ ಅಂತ ಕರ್ಕೊಂಬಂದವನೇ ನಮ್ಮ ಜೊತೆ. ಇವತ್ತು ನಮ್ಮ ಜೊತೆ ಇರೋದು ಯಾರು ಗೊತ್ತಾ? ದ ಸ್ಪೆಷಲ್ ಗಾಯ್ ಇವನೇ. ಇವತ್ತು ತುಂಬ ರೆಡಿಯಾಗಿ ಬಂದಿದ್ದಾನೆ. ಯಾಕೆ ಗೊತ್ತಾ? ಈ ಏರಿಯಾದಲ್ಲಿ ಕಪಲ್ಸ್ ಜಾಸ್ತಿ, ಅದಕ್ಕೋಸ್ಕರ ಯಾರಿಗಾರು ಬ್ರೇಕಪ್ ಮಾಡಿಸ್ಬಿಟ್ಟು. ಅದೇ ನಾನು ಐಡಿಯಾ ಕೊಡ್ತೀನಲ್ಲ, ಬರೋಣ ಬಂದು ಒಂದು ಕ್ವಶನ್ ಕೇಳೋಣ. ಕಾಂಟ್ರವರ್ಸಿ ಕ್ವಶನ್ ಕೇಳಿ ಫುಲ್ ಬೆಂಗ್ ಚಿತಾಲ್ ಪತಾಲ ಆಗಬೇಕು. ಬರೀ ಪೊದೆಗಳಿದಾವ ಕಣ ಇಲ್ಲಿ. ಮಲ್ಪೆಗಾರು ಹೋಗೋದಾಯ್ತು, ಬೆಳಿಗ್ಗೆನೆ ಪ್ಲಾನ್ ಮಾಡಿದ್ರೆ ಕರೆಕ್ಟಾಗಿ. ಇಲ್ಲ, ನಮ್ಮ ಆಫೀಸಲ್ಲಿ ಮಲ್ಪೆಗೆ ಹೋಗಿದ್ದಾರೆ. ಇರೋ ಹೇಳಕ್ ಬಿಡು, ಅಲ್ಲಿ ಸ್ಪೇಸ್ ಇಲ್ಲ ಕಣೋ, ಹೇಳಕ್ ಬಿಡು ಬೇರೆದ್ನ. ಸೊ ಆ್ಯಕ್ಚುಲಿ ಇಲ್ಲಿ ಒಳಗೆ ಬರಬೇಕು ಅಂದರೆ ಟಿಕೆಟ್ ತೊಗೋಬೇಕು. ಚಾರ್ಜಸ್ ಬೇರೆ ಇದೆ, 80 ರೂಪೀಸ್ ಪರ್ ಹೆಡ್ಡು. ಆಮೇಲೆ ಪಾರ್ಕಿಂಗ್ ಬೇರೆ ಎಕ್ಸ್ಟ್ರಾ ಚಾರ್ಜಸ್ಸು. 4 ವೀಲರು 2 ವೀಲರ್ಗೆಲ್ಲ ಸೇಮು 30 ರೂಪೀಸ್ ಅಷ್ಟೇ. ಸೊ ಇದೆ ಪಾರ್ಕಿಂಗು. ಸೊ ಇಲ್ಲಿಂದ ಒಳಗೆ ಬಂದರೆ ಈ ಕಡೆ ಸಫಾರಿಗೆ ಹೋಗೋದು. ಅಲ್ಲೆಲ್ಲ ಅದರಲ್ಲಿ ಬಸ್ಗಳು ನಿಂತಿದಾವಲ್ಲ, ಅದರಲ್ಲೇ ಕರ್ಕೊಂಡು ಹೋಗೋದವರು. ಕರೆಕ್ಟಾಗಿ ಮಾಹಿತಿಗಳೆಲ್ಲ ಐತೆ ಇಲ್ಲಿ. ಫುಡ್ ಕೋರ್ಟು, ಝೂ, ಸಫಾರಿ ಟಿಕೆಟು, ರಿಸೆಪ್ಷನು ಎಲ್ಲ ಈ ಕಡೆ ಬಂದ ತಕ್ಷಣ ಸಿಗುತ್ತೆ ನಿಮಗೆ ಡೈರೆಕ್ಷನು. ಸೊ ಈ ಥರ ಇದೆ. ಬ್ಲ್ಯಾಕ್ ಡಕ್ ಅಂದರೆ ಡಕ್ ಅಂದರೆ ಬತ್ಕೊಳ್ಳಿ ಅಲ್ವೇನೋ? ಡಿಯರ್ ಅಂತ ಇದೆ. ಯಾವ ಇವೆಲ್ಲೂ? ಆಂಟಿ ನಿಮ್ಮ ಹೆಸರು? ನಮ್ಮ ಹೆಸರು ಉಮ್ಮ. ಎಷ್ಟು ವರ್ಷದಿಂದ ಇದ್ರಿ ಆಂಟಿ ಇಲ್ಲೇ? 3 ವರ್ಷದಿಂದ ಇದೆ. ಹೆಂಗಿದೆ ಆಂಟಿ ಜೀವನ ಇಲ್ಲಿ? ಹುಲಿಗಿಲಿ ನೋಡಿದ್ದೀರಾ ಹಿಂಗೆ? ನೋಡಿಲ್ವಾ? 3 ವರ್ಷದಿಂದ ಇದಾರಂತೆ ನೋಡಿ ಗೈಸ್. 3 ವರ್ಷದಿಂದ ಇದಾರಂತೆ. ಇವರೇ ನೋಡಿಲ್ಲ ಹುಲಿನ. ಒಳಗನೆ ಇದೆ, ನಾವು ಇಲ್ಲಿ ನೋಡಿಲ್ಲ. ಇಲ್ಲಿ ಇರೋದು ಡ್ಯೂಟಿ ನಮ್ದು ಅಲ್ಲೇ. ಓಕೆ, ಅದು ಸ್ಟೇಷನ್, ಅದು ಆ ಕಡೆ ಆಫೀಸು. ಓಕೆ. ಒಳ್ಳೆ ಕೆಫೆ ಬಂದಿದೆ. ಓ, ಈ ಕಡೆ ಕ್ಯಾಂಟೀನು, ಈ ಕಡೆ ಇದು ಆಫೀಸು, ಇದು ಝೂ ಅಂತೆ. ಸೊ ವೇ ಟು ಝೂ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಇಲ್ಲೊಂದು ಮ್ಯಾಪ್ ಸಿಗತ್ತಲ್ವಾ? ಸೊ ಈ ಮ್ಯಾಪಲ್ಲೇ ಗೊತ್ತಾಗತ್ತೆ ನಿಮಗೆ ಎಲ್ಲೆಲ್ಲಿ ಏನೇನಿದೆ ಅಂದ್ಬಿಟ್ಟು. ಇಲ್ಲೇನೋ ಇದೆ ಕಣ. ನಿನ್ನ ಫ್ರೆಂಡು? ನನ್ನ ಫ್ರೆಂಡ್ ನೀನೇ ಕಣೋ. ಅವ್ನು ಹೇಳ್ತವನೆ ಇದು ನನ್ನ ಫ್ರೆಂಡ್ ಅಂತೆ. ನನ್ನ ಫ್ರೆಂಡ್ ಇವನೇ ಅಲ್ವಾ? ನೋಡಿ, ಇವನ್ ಕಲರು ಆ ಕಲರು ಸೇಮ್ ಅಲ್ವಾ? ಝೂಮ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಮರೀತು, ಇಲ್ಲೊಂದು ಕೂತಿದೆ ಮೇಲೆ. ಚಿಕ್ಕದ್ ಮರಿ ಒಂದಿದೆ, ತೋರಿಸ್ತೀನಿ ರೀ ನಿಮಗೆ. ಮಸ್ತಾಗಿದೆ ಅಲ್ಲಿ. ಎಷ್ಟಾಯ್ತು ತಡಿ, ಝೂಮೇ ಆಗ್ತಾ ಇಲ್ವಲ್ಲಪ್ಪ. ಅಲ್ಲೊಂದು ಕೂತಿದೆ ಚಿಕ್ಕದು. ಅಲ್ಲಿ ನೋಡಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಹಳ್ಳೀಲಿ ಯಾವಾಗಲೂ ಈ ಥರ ಕೋತಿಗಳು ಬರ್ತಾಯಿದ್ವು. ಮನೆ ಮೇಲೆಲ್ಲ ಹತ್ಬಿಟ್ಟು ಡಿಶ್ ಆಂಟೆನ ಬರುತ್ತಲ್ಲ, ಅದ್ರ ಮೇಲೆಲ್ಲ ಕುತ್ಕೊಂಡು ಡ್ಯಾನ್ಸೇ ಸರ್ಕಸೇ ಮಾಡಿಬಿಡವು. ಅಪ್ಪ, ಕೋಳಿ ಇದೆಯೋ? ಕೋಳಿ ಇದೆಯಂತೆ, ನೋಡೋಣ ಬನ್ನಿ. ಇಲ್ಲಿ 2 ಏನಪ್ಪ ಇದು ಗೋಲ್ಡನ್ ಪೇಷೆಂಟಾ ಏನು ಗೊತ್ತಾಗ್ತಾ ಇಲ್ವಪ್ಪ. ಲೇಡಿ ಆಮ್ಸರ್ ಪೇಷೆಂಟ್ ಅಂತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಹೋಗ್ತಾ ಇದೆ ನೋಡಿ, ರಿಫ್ಲೆಕ್ಷನ್ನೇ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟು ಕೆಂದಳಿಲು. ಕಳ ಅಲ್ಲಿ ಹೋಗ್ತಾ ಇದೆಯಲ್ಲ. ಆಮೇಲೆ ಇಲ್ಲಿ ದಟ್ ಈಸ್ ಕೆಂದಳಿಲು. ಇದು ಬೇರೆ, ಆ ಕಡೆ ಅಲ್ಲಿ ಹೇಳಿದ್ನಲ್ಲ, ಅದು ಇದ್ರೊಳಗೆ ಬಂದ್ಬಿಟ್ಟಿದೆ. ಅದೇ ನವಿಲಿದ್ದಂಗೆ ಇದೆಯಲ್ಲ, ಒಳ್ಳೆ ಏನು ಒಳ್ಳೆ, ಅಷ್ಟು ಒಳ್ಳೆ ನಾಯಿ ಇದ್ದಂಗಿದೆ, ಅಷ್ಟು ದೊಡ್ಡಕ್ಕೆ. 2 ಇದಾವೆ ಆ್ಯಕ್ಚುಲಿ. ಸೊ ನೆಕ್ಸ್ಟು ನಾವು ನೋಡೋಕೆ ಹೋಗ್ತಾ ಇರೋದು ಪೈಥಾನ್. ಸೊ ಎಲ್ಲಿದೆ ಅಂತ ಹೇಳಿದ್ರೆ, ಎಲ್ಲಿದೆ ಇಲ್ಲೇ ಕೆಳಗಿದೆ ನೋಡಿ. ಮುಖ ನೋಡಿ, ಇಲ್ಲೇ ಇದೆ, ಕೆಳಗಿದೆ ನೋಡಿ ಗಾಯ್ಸ್.
ಅದೊಂದ್ಸತಿ ತಿಂದ್ರೆ ಮಂತ್ಗಿರ್ಲೆ ತಿನ್ನಲ್ಲ, ಅಂದ್ರೆ ವೈಲ್ಡ್ ಅಲ್ಲಿ ಇವಾಗ ನಮ್ಗೆ ಸ್ಕಿನ್ ಏನು ಇದೆಯಾ ಅಥವಾ ಸತ್ತೋಗ್ಬಿಡಿ ಒಂದು ಗೊತ್ತಿಲ್ಲ. ಅದೇ ಥರನೇ ಇನ್ನೊಂದು ಇಲ್ಲಿದೆ ಪಾರ್ಟ್ನರು. ಇಲ್ಲಿ ನೋಡಿ, ಯಾರಾದರೂ ಡೋರಾ ನೋಡ್ತಿದ್ರಾ ಚಿಂಟು ಟಿವಿಲಿ? ನರಿನೋ ಅದು ಬೇರೆದು ನರಿನೇ ಇತ್ತು ಕಣ ಅದರಲ್ಲೂ. ಅದ್ರ ಹೆಸರು ಏನು ಗೊತ್ತಾ ಡೋರಾದಲ್ಲಿ? ಬೂಟ್ಸ್ ಅನ್ಸುತ್ತೆ ಅಲ್ಲ, ಸ್ವೈಪರೋ ಗೊತ್ತಿಲ್ಲ, ಅದು ನೋಡ್ತಿಲ್ಲ. ಯಾರು ಡೋರಾ ನೋಡ್ತಿದ್ಯಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದ್ರ ಹೆಸರು ಕಳ್ನರಿ ಅಂದ್ಬಿಟ್ಟು. ಅಲ್ಲಿ ನೋಡಿ ಹೆಂಗೆ ಓಡಾಡ್ತಿದೆ, ಯೋಚನೆ ಮಾಡ್ಕೊಂಡು ಹೆಂಗೆ ಆಚೆ ಹೋಗೋದು ಅಂತ. ಸಿಲ್ವರ್ ಪ್ರೆಸೆಂಟ್ ಎಲ್ಲಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಇಲ್ಲೇ ಇದೆ ನೋಡಿ, ಮೂಲೆಯಲ್ಲಿ ಕುತ್ಕೊಂಡು ಏನೋ ಮಾಡ್ತಾ. ಬ್ರೌನ್ ಆಗ್ಬಿಟ್ಟಿದೆಯಲ್ಲ, ಧೂಳಲ್ಲಿ ಆಡಿ ಬ್ರೌನ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಕೋಳಿ ಬಂದ್ಬಿಟ್ಟು ಇಲ್ಲಿದೆ. ಮಾಮೂಲಿ ನೋಡೇ ಇರ್ತೀರಾ, ಇದನ್ನ ತೋರಿಸ್ತಾ ಇದ್ದಂಗೆ ಕೆಲವ್ರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಫುಲ್ ರುಚಿ ಅಂತ ಅದು ಏನೋ ಹಂಗೆ ಅಂತಾರೆ, ಗೊತ್ತಿಲ್ಲ, ತಿನ್ನೋರು ಹೇಳ್ತಾರಪ್ಪ. ಇಲ್ಲೇ ಇದೆ ನೋಡಿ ನವಿಲು ಕೂಡ. ಇದರಲ್ಲಿ ಯಾವುದೋ ಕಲರ್ ಇದೆ, ಇದರಲ್ಲಿ ಇಲ್ಲೇ ಯಾವುದೋ ಕಲರ್ ಇದೆ. ಏನು ಮಣ್ಣಲ್ಲಿ ಆಟಾಡ್ಕೊಂಡೇನೋ ಆಗಿದೆಯಾ ಆ ಥರ? ಇಲ್ಲ ಇಲ್ಲಿದೆ ನೋಡಿ ಆ ನವಿಲು, ಕಾಣಿಸ್ತಾ ಉಂಟಾ? ಸಕ್ಕದಾಗಿದೆ ನೋಡಿ. ಬರ್ಡ್ ಇದೆ ನೋಡಿ, ಬರ್ಡ್. ಏನು ಬರ್ಡ್ ಇದು? ಇದಕ್ಕೆ ನೇಮ್ ಟ್ಯಾಗ್ ಹಾಕಿ. ಮೇಲ್ಗಡೆನೂ ಎರಡು ನವಿಲಿದೆ. ಯಪ್ಪ, ಅದು ಹೆಂಗೆ ಮೇಲ್ಗಡೆ ಹೋಯ್ತು ಬಾಯ್ಲಿ? ಫ್ರೈ ಮಾಡುತ್ತೋ ಹತ್ತುತ್ತಾ? ನವಿಲ್ ಫ್ಲೈ ಬೇರೆ ಮಾಡುತ್ತಾ? ಇಲ್ಲಿ ನೋಡಿ, ಮೇಲ್ ಕೂತ್ಕೊಬಿಟ್ಟಿದೆ ಹೋಗ್ಬಿಟ್ಟು. ಯಪ್ಪ ಸ್ವಾಮಿ. ಸೊ ಇದೇನು ಅಂತ ಕಂಡಿಡೀರಿ ನೋಡುವ, ಕಮೆಂಟ್ ಮಾಡಿ. ಅಮ್ಮ ನಾನು ಬೆಕ್ಕು ಅಂತವನೇ. ಬೆಕ್ಕಲ್ಲ, ಅದು ಈಗಲ್. ಸೊ ಆ್ಯಕ್ಚುಲಿ ಇವಾಗ ಉಡ ನೋಡ್ತಾ ಇದ್ದೀವಿ. ಉಡ ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ ಇದರಲ್ಲಿ. ಸೊ ಒಟ್ಟಿಲ್ಲಿ ಎಲ್ಲೋ ಆ ಮರದಿಂದ ಎಲ್ಲೋ ಐತೆ ಅಂತ ಅನ್ಕೊತೀವಿ. ಕಾಣಿಸ್ತಾ ಇಲ್ಲ ನಮಗಂತೂ, ಎಲ್ಲೂ ಕಾಣಿಸ್ಲಿಲ್ಲ ಬಿಡಿ. ಅದಕ್ಕೆ ಅಲ್ಲಿ ನೋಡಿದ್ರೆ ಪ್ಯಾರಡೈಸ್ ಬರ್ಡ್ ಅಂತ ಹಾಕಿದ್ದಾರೆ, ಅದು ನೋಡಿದ್ರೆ ದಿಲ್ವೇ ಇಲ್ಲ ಅಲ್ಲಿ. ಹಾಕಿರೋದೇ ಬೇರೆ, ಯಾವುದೋ ಇದಕ್ಕೆ ಯಾವುದೋ ಜೈಲಿಗೆ ಯಾವುದೋ ಹಾಕಿರೋ ಥರ ಇದೆ. ಜೈಲೇ ಇದ್ದಂಗೆ. ವಿ ಶುಡ್ ಬಿ ಆಕ್ಚುಲಿ ಇನ್ ವೈಲ್ಡ್ ಲೈಫ್, ಬಟ್ ಇಲ್ಲಿದಾವೆ. ಬ್ರೋ ನಂದು ಭರತ್ ವ್ಲಾಗ್ಸ್ ಇನ್ ಕನ್ನಡ ಬ್ರೋ, ಇಂಗ್ಲೀಷ್ ಇಲ್ಲ ಇಲ್ಲಿ ಸದ್ಯಕ್ಕೆ. ಅದನ್ನ ಹಾಕೋದು ಬೇಡ. ನೋಡಿದ್ರಾ ಹಾರ್ತು? ಏನೋ ಕಾಣ್ತಾ. ಇಷ್ಟು ಉದ್ದ ಯಾಕೆ? ಸುಮ್ಮನೆ ಕಪ್ಪು ಕಲರ್ ಇರೋ ಕ್ಯಾಟ್ ಆದ್ರೆ ಆಯ್ತಪ್ಪ. ಏಷ್ಯನ್ ಕ್ಯಾಟ್. ಇಲ್ಲ ಕಳ್ಳನ್ ಥರ ಎಳಿತೈತೆ. ಬಂತು. ಹಾಯ್ ಮಾಮ್ಸ್, ಹೆಂಗಿದ್ಯಾ ಬ್ರೋ? ವಾಟ್ಸಾಪ್ ಸೀನ್ಸ್ ಏನೋ ಮಾಡ್ತಾ ಇದೆಯಾ ಇಲ್ಲೇ? ಬಾಬಾ ಇಲ್ಲಿ ನೋಡಿ, ತಗೋ ನೋಡು, ಹಾಯ್ ಹೇಳು. ಇಲ್ಲಿ ನೋಡು, ಹಾಯ್ ಹೇಳು ಇದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳೋ. ತಿಂಡಿ ಬೇಕಾ? ತಿಂಡಿ ಇಲ್ಲ, ನಮ್ಮ ಹತ್ರನೇ ಇಲ್ಲ. ಬಿಸ್ಕೆಟ್ ಕೊಡ್ಬೋದಲ್ಲ, ನಮಗೆ ಪೊಲೀಸ್ ದಂಗ್ಬಿಡ್ತಾರೆ, ಅದಕ್ಕೆ ಬೇಡ. ಬಾರೋ ನೋಡಿ, ಹೋಗ್ಬಿಟ್ಟ ಬೇಜಾರು ಮಾಡ್ಕೊಂಡು, ಏನೂ ಕೊಡಲ್ಲ ನೀವು ಅಂತ. ನೋಡೋಕೆ ಎಷ್ಟು ಭಯಂಕರವಾಗವನೇ. ಕ್ಯೂಟ್ ಇತ್ತು ಅದನ್ನ ಪಾದ. ಇವನೊಬ್ಬ ಬಂದ ನೋಡಿ, ಹಾಯ್ ಬರೋ ಇಲ್ಲಿ. ಇವನು ಇನ್ನೊಬ್ಬ, ಅವನ ಫ್ರೆಂಡ್ ಅನ್ಸುತ್ತೆ ನೋಡಿ. ಏನೋ ಕೊಡ್ತಿದ್ದೀವಿ ಅಂತ ಬಂದ. ಗಬ್ಬು ಸ್ಮೆಲ್ ಹೊಡಿತಿದೆ. ಸ್ನಾನ ಮಾಡಿಲ್ಲ ಇವನಿನ್ನು, ಅದಕ್ಕೇನೆ. ಬ್ಲ್ಯಾಕ್ ಪ್ಯಾಂಥರ್ ಇದೆ, ತೋರಿಸ್ತೀನಿ ಬನ್ನಿ. ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ. ದಿಸ್ ಇಸ್ ಬ್ಲ್ಯಾಕ್ ಪ್ಯಾಂಥರ್. ಫೋಟೋ ಅಷ್ಟೇ. ಅಲ್ಲಿ ಒಳಗೆ ಜೈಲ್ ಇದೆಯಲ್ಲ, ಮೇ ಬಿ ಅದರಲ್ಲಿ ಇರ್ಬೋದು. ಹೋಲಿ ಬಿಡಿ, ಬ್ಲ್ಯಾಕ್ ಪ್ಯಾಂಥರ್ ನಾನು ಅಲ್ಲಿ ಫೋಟೋದಲ್ಲಿ ತೋರಿಸ್ದೆ ಅಲ್ವಾ, ಇವಾಗ ನಿಜವಾಗ್ಲೂ ತೋರಿಸ್ತೀನಿ ಬನ್ನಿ. ಇವನೇ ಬ್ಲ್ಯಾಕ್ ಪ್ಯಾಂಥರ್. ಸೈಜ್ ನೋಡ್ ಮತ್ತೆ ಇವನ್ ನೋಡಿ. ಹಾಯ್ ಬ್ರೋ. ಇಲ್ಲಿ ನೋಡು, ಬಾರೋ ಇಲ್ಲಿ. ಹಾಯ್. ರಮಣ, ಭೀಮಣ್ಣ, ಬಾಯ್ಲಿ. ಮಂಜುನಾಥ್, ಕರಿಯಾ. ಬಾಲನೇ ಇಲ್ವಲ್ಲೋ? ಇಲ್ಲ. ಹೌದು, ಇಲ್ಲ, ನಾನು ಮರ್ಚ್ಕೊಂಡಿದ್ದೆ ಅನ್ಕೊಂಡೆ. ಇಲ್ಲ, ಬಾಲನೇ ಕಟ್ ಮಾಡ್ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಜಾಸ್ತಿ ನಿಗ್ರಾಡಿದೆ ಅನ್ಸುತ್ತೆ, ಬಾಲ ಕಟ್ ಮಾಡಿದ್ದಾರೆ. ನಿಂದು ಅಡಾಪ್ಟ್ ಮಾಡಿದ್ದಾರೆ. ಹೌದಾ? ನೋಡಿ, ಇವ್ನು ಯಾರು ಗೊತ್ತಲ್ಲ,
ಅಲ್ಲಿ ಕರಡಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ನಲ್ಲ. ಇಲ್ಲಿದಾನ್ ನೋಡಿ ಅವನು ಮಾಮ್ಸ್. ಆರಾಮ್ ಜೀವನ. ಇಲ್ಲಿದಾನ್ ನೋಡಿ ಮಲ್ಕೊಂಡು ಆರಾಮ್ ಜೀವನ ಅವನದಂತೂ. ಬಾಲು ನೋಡಿ ಅವನು ಬಾಲು ಅಂತ ಎಷ್ಟು ಬಾಲುನ ಹೆಸರು ಇರ್ಬೇಕು. ಬಾಲು ಬಾಲು ಎಲ್ಲೆಲ್ಲೋ ಮಲ್ಕೊಂಡಿದ್ದಾವೆ. ಇಲ್ಲೊಂದಿದೆ ಆಯ್ತಾ, ಆಮೇಲೆ ಮೇಲ್ಗಡೆ ನೋಡಿ ಅಲ್ಲೊಂದಿದೆ. ಕೂತಿದೆ ನೋಡಿ ಅವನು ರಗ್ಗಿದಂಗಿದೆಯಲ್ಲ. ಅದೇನೋ ಕಸ ಇಟ್ಟಂಗೆ ಆಗ್ಬಿಟ್ಟಿದೆ. ಆಮೇಲೆ ಇಲ್ಲೊಂದು ಕೆಳಗಡೆ ಇಲ್ಲೊಂದು ಮಲ್ಕೊಂಡಿದೆ. ಸ್ಲಾತ್ ಬೇರ್ ಅಂತಾರೆ ಇದಕ್ಕೆ. ಏನೋ ನೋಡಿ ಸ್ಲಾತ್ ವೇರ್ ಅಂತೆ. ಇಲ್ಲಿದೆ ನೋಡಿ ಆರಾಮಾಗಿ ಮಲ್ಕೊಂಡು. ಜಿಂದಗಿ ಹೋಗುತ್ತೆ ಎಸಿಯೋ ವರ್ಣ ಜಾನ್ಕಿ ಜಿಂದಗಿ. ಅವ್ನು ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡವನೇ ಅಂದ್ರೆ ಲೈಫ್ ಅಂದ್ರೆ ಚಿಂತೆನೇ ಇಲ್ಲ ಅವನಿಗಂತೂ. ಇದು ಲೈಫ್ ಅಂದ್ರೆ ನಾವು ಆರಾಮಾಗಿ 9 to 5 ಜಾಬ್ ಮಾಡ್ಕೊಂಡು. ಅವನಂತೂ ನೀವ್ ಯಾರು ಬೇಡವೇ ಬೇಡ ಅಂತ ಮೇಲೋಗ್ಬಿಟ್ಟಿದ್ದಾನೆ. ಅವನಿಗೊಂದು ಮನೆ, ಇವನಿಗೊಂದು ಮನೆ, ಆರಾಮಾಗಿ ಮಲ್ಕೊಂಡವ್ರೆ. ಅವ್ರಿಗೂ ಜೀವನ ಬೇಡ ಆಗಿರುತ್ತೆ. ಈ ಜೈಲಲ್ಲಿ ಇದ್ದಿ ಸಾಕಾಗ್ಬಿಟ್ಟಿರುತ್ತೆ. ಟಿವಿನೂ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅವಕ್ಕೆ. ಬಿಗ್ ಬಾಸ್ ನೋಡಕ್ಕಾಗಲ್ಲ. ಸೊ ಇಲ್ಲೊಂದು ಜಿಂಕೆ ಇದೆ ಅಂತೆ, ಬನ್ನಿ ನೋಡೋಣ. ಜಿಂಕೆ ಮರಿನ ಕಾಪಿರೈಟ್ ಬರುತ್ತಿರೋ ಜಿಂಕೆ ಮರಿ ಹಾಡು ಹೇಳ್ದವನು. ಬಾರ್ಕಿಂಗ್ ಡಿಯರ್ ಅಂತೆ. ಏನು ಕೂಗ್ ಬೊಗಳುತ್ತಾ ಅಂತ. ಇಲ್ಲಿ ನೋಡಿ ಬಾರ್ಕಿಂಗ್ ಡಿಯರ್ ಅಂತೆ. ಎಲ್ಲಿ ಬಾರ್ಕ್ ಮಾಡ್ತಾ ಇದೆಯೋ ಏನೋ. ಇಲ್ಲ ಯಾರು ನಾಯಿ ಹಿಡ್ಕೊಂಬಂದಿರೋ ನಮ್ಮ ನಾಯಿ ಅಂತ ಕರ್ಕೊಂಡು ಹೋಗ್ಬಿಟ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ ಅಲ್ಲಿದೆ ನೋಡಿ ಪಾರ್ಕಿಂಗ್ ಡಿಯರ್ ಅಂತೆ. ಗೊತ್ತಿಲ್ಲ ಏನು ಬೊಗಳತ್ತೋ ಏನೋ ಗೊತ್ತಿಲ್ಲ. ಸಲ್ಮಾನ್ ಖಾನಿಗೆ ವಿಡಿಯೋ ತೋರಿಸ್ಬೇಡಿ. ಒಂದೇ ಪಾಪ ಒಂಟಿ ಜೀವನ ಮಾಡ್ತಾ ಇದೆ ಇಲ್ಲಿ. ಪಾರ್ಟ್ನರು ಇಲ್ಲ ಅದಕ್ಕೆ. ಇಷ್ಟು ಬೋರ್ ಆಗ್ತಿರ್ಬೇಡ ಅದಕ್ಕೆ. ರಾಜು ಬಾರಪ್ಪ ಇಲ್ಲಿ. ಯಾಕೋ ಒಂದನ್ನೇ ಬಿಟ್ಟಿದ್ದಾರೆ. ಇಲ್ಲ 2-3 ಇರ್ತವೆ ಆ್ಯಕ್ಚುಲಿ. ಏನೋ ಒಂದೇ ಒಂದಿದೆ. ಮಿಕ್ಕಿದ 2 ಏನಾದ್ರು ಹೊಗೆ ಹಾಕೊಂಡ್ಬಿಡ್ತಾ ಏನೋ ಗೊತ್ತಿಲ್ಲ. ನೋಡೋಣ. ಏನೇನೋ ಕನ್ಸ್ಟ್ರಕ್ಷನ್ ಏನೇನೋ ಮಾಡ್ತಾವ್ರೆ ಹೊಸದಾಗಿ ರಿನೋವೇಷನ್ನು. ಅಲ್ಲಿ ನೋಡಿ ಮಂಗಗಳಿದಾವೆ. ಇವೆಲ್ಲ ಇದ್ದಾಗ ಕ್ಯಾಮ್ರಾ ಇಟ್ಕೊಳ್ಳೋದೆಲ್ಲ ತುಂಬ ಕಷ್ಟ. ಕಸ್ಕೊಂಡು ಬಂದರೆ ಅಷ್ಟೇ ಮುಗೀತು. ನಿಮಗೆ ಹೇಳೋಕ್ಕೂ ಆಗಲ್ಲ. ನಾನು ಇಲ್ಲಿ ಬಂದಿದ್ದೆ. ಹಾಂ, ಅದು ನಮ್ಮನ್ನೇ ನೋಡ್ತಾ ಇದೆ. ಅಪ್ಪ ಬಾರು ಹೋಗೋಣ. ಬರ್ತು ಕೊಡೋ ಬರ್ತಾ ಇದೆಯೋ ಅದು. ಗೈಸ್ ಇಲ್ಲೇ ನನ್ನೇ ನೋಡ್ತಾ ಇದೆ ಅದು. ಯಾಕೆ ಬೇಕು? ಅಲ್ಲೇ ಇತ್ತು, ಕುತ್ಕೊಂಡಿದ್ಯೋ 2. ಅದು ನನ್ನ ಬ್ಯಾಗ್ ಬೇರೆ ಹಾಕ್ಕೊಂಡಿದ್ದೀನಲ್ಲ, ಏನೋ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನೋ ಅದು ಅಲ್ಲೇನೋ ಇದೆಯಲ್ಲ ಹೆಸರು, ನೋಡ್ಕೊಬಾ ಅದು ಹೆಸರು ಏನಂತ. ಕಾಯ್ಸ ಆ ಕಡೆ ಹೋಗೋಣ ಅಂದರೆ ಹಿಂದ್ಗಡೆ ಅಲ್ಲವನೇ ಮಂಗಗಳೇ ಹಿಡಿದಾವೆ. ಇಬ್ರು ನಮ್ಮನ್ನೇ ನೋಡ್ತವ್ರಿ. ಯಾಕೋ ನಮ್ಮನ್ನೇ ಏನೋ ನೋಡ್ತಾವ್ರಲ್ಲ ಅಂತ. ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ. ಅವ್ರು ಹೆಂಗೆ ಅಲ್ಲಿ ನೋಡಿ ಅಲ್ಲಿ ಹೆಂಗೆ ನೋಡ್ತವನೆ. ಇಳ್ದ ಕೆಳಗೆ. ಅಲ್ಲೋಡಿ ಹೆಂಗಾಡ್ತವನೆ. ನಾವು ಬರೋದು ಅಷ್ಟು ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಇದ್ಯಾದಪ್ಪ ಇದು ನೀಲ್ಗಾಯಿ ಅಂತೆ. ನೋಡಿ ಗಾಯ್ಸ್ ಅಲ್ಲೇ ಇದೆ, ಅಲ್ಲೊಂದಿದೆ, ಅಲ್ಲೆರಡಿದಾವ, ಇಲ್ಲೊಂದೆರಡಿದೆ. ಇದು ನೋಡಿ ಒಳ್ಳೆ ಯಾವುದು ಇದು ಯೂನಿಕಾರ್ನ್ ಬರುತ್ತಲ್ಲ ಹಂಗಿದೆ ಅದು ಒಳ್ಳೆ. ಅಲ್ಲಿ ನೋಡಿ ಅಲ್ಲಿ ಕತ್ತತ್ರ ಅದು ಕಪ್ಪುಗೇನೋ ಇದೆಯಲ್ಲ ಅದು ಕೂದಲು ಮಾರ್ರೆ. ಓಕೆ ನೆಕ್ಸ್ಟ್ ಹೋಗೋಣ ಇವಾಗ. ಸೊ ಇಷ್ಟ ತನಕ ಯಾವುದೋ ನೋಡಿದ್ವಿ. ಇನ್ನೂ ಒಳಗೆ ತುಂಬ ಇದೆ ಅಂತೆ. ತುಂಬ ಅಂದರೆ ಸಫಾರಿಗೆ ಹೋಗಬೇಕು. ಸಫಾರಿಗೆ 200 ರೂಪಾಯಿ ಟಿಕೆಟ್ ಆಗುತ್ತೆ ಒಬ್ರಿಗೆ. ಸೊ 200 ರೂಪಾಯಿ ಟಿಕೆಟ್ ಎತ್ಕೊಂಡು ಬಸ್ಸಲ್ಲಿ ಹೋಗೋದು. ಬಸ್ಸಲ್ಲಿ ಅದಕ್ಕೂ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗಲ್ಲಿ ಮಾತ್ರ ಅವ್ರು ಕರ್ಕೊಂಡು ಹೋಗೋದು. ಕೊಟ್ಟಿವೆ ಇದೇನೋ ಹಾಕೋರೆ ಹೋಗ್ಬಾರ್ದು ಅಂತ. ಹೋಗೋಣ, ಬರ್ತಿ ಇಷ್ಟು ದೂರ ಬಂದು ಹೋಗಿಲ್ಲ ಅಂದ್ರೆ ಸಾರ್ಥಕ ಆಗಲ್ಲ. ಬೇಡ ಕಣ, ಸುಮ್ಮನೆ ಬಾರೋ. ಸಾಥ್ ಕೊಡು, ಹೋಗೋಣ. ಬೇಡ, ನಾನು ಹಿಂದೊತ್ತೆ ಎಲ್ಲ ಸಾಥ್ ಕೊಡಲ್ಲ. ಬಾರ ಹೋಗೋಣ, ಸುಮ್ಮನೆ ಬಾರೋ. ಬರೀ ಒಂದು ಗೂಳಿ ಐತೆ ಅಷ್ಟೇ ಕಣೋ. ಗೂಳಿ ಇದೆಯಂತೆ, ಬನ್ನಿ ನೋಡೋಣ. ಗುಮ್ಮತ್ತೆ ಸೈಜದು. ಪ್ರೋಟೀನ್ ಏನು ತಿನ್ಬಾರ್ದು, ಮಾಸ್ ಗೇನರ್ ಹಾಕಿರ್ಬೇಕು. ಆ್ಯಕ್ಚುಲಿ ಯಾವುದು ಲೆಬರ್ಡ್ ಹಾಕಿರುತ್ತೆ.
ಸೈಜ್ ನೋಡೋದ್ರದ್ದು. ಅದ್ರ ಸೈಜ್ ನೋಡ್ಬೇಕಾ ನೀವು? ಗುಳಿದು ಟ್ಯಾಂಕ್ ಇದ್ದಾಗಿದೆಯಲ್ಲೋ. ಹಿಂಗಿದೆ ನೋಡಿ. ಡೈನೋಸರ್ ಇದ್ದಂಗೆ ಇದೆಯಲ್ಲೋ. ಮಜಲ್ ನೋಡು ಬ್ರೋ ಅದ್ರದ್ದು. ಶೋಲ್ಡರ್ ನೋಡು. ದಿನ ಯಾವ ಜಿಮ್ ಹೋದ್ ಕೇಳು. ಡಯಟ್ ಏನ್ ಕೇಳನ್ ಬರೋದು. ಡಯಟ್ ಏನಿಲ್ಲ, ಏಕ್ ಮಾರ್ದು ತುಕಡ ಸಾಂಬಾರ್ ಡಿಯರ್. ಸಾಂಬಾರ್ ಅನ್ನ ಡಿಯರ್ ಏನಿಲ್ಲ, ಬರೀ ಓನ್ಲಿ ಸಾಂಬಾರ್ ಡಿಯರ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಿಂತ್ಕೊಂಡಿದೆ, ನಿಂತ್ಕೊಂಡು ಏನೋ ತಿಂತಾ ಇದೆ. ಟೋಟಲಿ 5 ಇದ್ದಾವೆ ಇಲ್ಲಿ ಒಳಗಡೆನೆ. ಸೊ ಆ್ಯಕ್ಚುಲಿ ಕಮ್ಮಿ ಆಗ್ತಾ ಬರ್ತಿದ್ದಾವೆ, ಗೊತ್ತಿಲ್ಲ ಯಾಕೆ ಅಂತ. ಕಾಂತಾರ ಮೂವಿ ನೋಡಿದ್ರೆ ಗೊತ್ತಾಗಿರುತ್ತೆ. ಚುಕ್ಕಿ ಚುಕ್ಕಿ ಕೇಳಿದ್ನಲ್ಲ ಅದಿದೆ, ಚಿರತೆ ಅಲ್ಲ ಆಯ್ತಾ, ಸ್ಪಾಟೆಡ್ ಡಿಯರು. ಸ್ಪಾಟೆಡ್ ಡಿಯರು ತುಂಬ ನೋಡೋಕೆ ಸಿಗುತ್ತೆ. ಕಾಡಲ್ಲಿ ಹೋದರೆ ಬೀದಿಲಿ ತಿರುಗ್ತಾ ಇರುತ್ತೆ ನೋಡಿ, ಒಳ್ಳೆ ನಾಯಿ ಥರ ತಿರುಗ್ತಾ ಇರ್ತಾವೆ ಇವು. ಅಲ್ಲೆರಡು ನಿಂತಿದೆ, ಇಲ್ಲೊಂದು 4 ಇದ್ದಾವೆ, ಟೋಟಲ್ ಒಂದು 6 ಇದೆ ಇಲ್ಲಿ ಸದ್ಯಕ್ಕೆ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಫೋಟೋ ಅಂತ ಸಾಯ್ತಾವನೆ. ಯಾಕೆ ಹೇಳಿ ಫೋಟೋ ಅಂತ ಸಾಯ್ತಾ ಇರೋದವನು? ಹೊಸ ಡ್ರೆಸ್ ತೊಗೊಂಡವನೆ ಮೊನ್ನೆನೆ, ಹೊಸ ಪ್ಯಾಂಟ್ ತೊಗೊಂಡಿದ್ದಾನೆ ಆಯ್ತಾ. ಇಲ್ಲಿ ನೋಡಿ ಎಲ್ಲ ಹರ್ಕೊಂಡು ಬರ್ಕೊಂಡು ಇಷ್ಟೇ ಜೀವನ, ಏನು ಮಾಡೋಕೆ. ಅಲ್ಲ, ಅರ್ದಿರೋ ಪ್ಯಾಂಟ್ಗೂ ಕಾಸು ಕೊಟ್ಟು ತೊಗೊಂಡವನೆ. ನಾನಂತೂ ನಿಂಬಿಟ್ಟು ಓಡೋಗ್ತೀನಿ. ಈಗ ರೆಕಾರ್ಡ್ ಬರ್ತೀನಿ, ಈಗ ಹೇಳೋ. ಯಾವ್ದಾರ ರನ್ನಿಂಗ್ ಲಟ್ಟಿಸ್ಕೊಂಬಂದ್ರೆ ಏನು ಮಾಡೋಣ. ನಾನಂತೂ ನಿಂಬಿಟ್ಟು ಓಡೋಗ್ತೀನಿ. ಏನಿಲ್ಲ, ನಾನು ಅದ್ರ ಜೊತೆಗೆ ಒಂದು 2 ನಿಮಿಷ ವ್ಲಾಗ್ ಮಾಡ್ತೀನಿ. ಅಷ್ಟರಲ್ಲಿ ಅದನ್ನ ನಾನು ತಿಂದಿರುತ್ತೆ, ಫೂಟೇಜ್ ಕೊಡ್ತೀನಿ, ವ್ಲಾಗಿಗೆ ಹಾಕ್ಬಿಡು. ಆ್ಯಕ್ಚುಲಿ ಇಲ್ಲಿ ಆಸ್ಟ್ರಿಚ್ ಇದೆ. ಆಸ್ಟ್ರಿಚ್ ಏನೋ ಇದು ಅಲ್ಲ, ಏಮು ಇದೆ, ಬನ್ನಿ ನೋಡೋಣ. ಏಮು ಇಲ್ಲಿ ನೋಡಿ, ಏಮು ಇಲ್ಲೇ ಇದ್ದಾನೆ ನೋಡಿ. ಬೇಜಾನ್ ಏಮುಗಳಿದಾವೆ. ಇಲ್ಲೊಂದು ಏಮು, ಇದಕ್ಕೆ ಹೆಸರೇನ ಎಜಿಕೇಲ್ ಅಂತ ಇಡೋಣ. ಅಲ್ಲೊಂದು ಹೇಮು, ಇಲ್ಲೊಂದು ಹೇಮು. ಅಲ್ಲ, ಎಲ್ಲರಿಗೂ ಒಂದೇ ಹೆಸರೇನೋ, ಹೇಮು ಅಂದ್ಕೊಂಡು. ಅದನ್ನ ಬ್ರೈನಿಗಿಂತ ಅದನ್ನ ಕಣ್ಣೇ ದುಡ್ಡಿತ್ತಿರಪ್ಪ. ಸರ್ ನಿಮ್ಮ ಹೆಸರು? ಕ್ಯಾಮ್ರಾದಲ್ಲಿ ಏನು ಕೇಳಿ. ಏನಿಲ್ಲ, ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ. ನಮ್ಮ ಹೆಸರು TR ಅಣ್ಣಪ್ಪ ಅಂತ. ಎಷ್ಟು ವರ್ಷ ಆಯಿತು? ನಾವೆಲ್ಲ ಒಂದು 25 ವರ್ಷ ಆಯಿತು. 25 ಇಯರ್ಸ್. ನೀವು ಇಲ್ಲಿ ಏನು ಎಕ್ಸಾಮ್ ಬರ್ದು ಬಂದಿದ್ದ? ಇಲ್ಲ, ನಾವೆಲ್ಲ ಡೈರೀಸ್ ಮೇಲೆ ಸೇರ್ಕೊಂಡಿದ್ದೆ. ಇವಾಗ ನಿಮಗೆ ಎಷ್ಟು ವರ್ಷ? ನಮಗೆಲ್ಲ 50 ವರ್ಷ ಆಗ್ತದೆ. ಸೊ 25 ವರ್ಷಕ್ಕೆ ಬಂದ್ರಿ ಇಲ್ಲಿ. ಅದಕ್ಕೂ ಮುಂಚೆ ಸ್ಕ್ವಾಡಲ್ಲಿ ಇದ್ವಿ, ಶಿವಮೊಗ್ಗ ಸ್ಕ್ವಾಡಲ್ಲಿ. ಓಕೆ ಓಕೆ. ಏನಿತ್ತು ಅದು ಸ್ಕ್ವಾಡ್? ಸ್ಕ್ವಾಡಲ್ಲಿ ಅಂದರೆ ಫಾಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು. ಇದು ಜೂ ಅಥಾರಿಟಿ ಆಗಿದೆ ಈಗ. ಆ ದಿನ ಚಿಕ್ಕದಿತ್ತಲ್ಲ ನೀವು ಬಂದಾಗ ಇಲ್ಲಿ? ಸೊ ಇದು ಹುಲಿ ಸಿಂಹ ಎಲ್ಲ ನೀವು ಬಂದಾಗೆಲ್ಲ ಇತ್ತಾ? ಇದು ಇವೇ ಇದ್ವಾ ಅಥವಾ ಬೇರೆ ಆ ಕಡೆ ಇತ್ತು, ಈಗ ಹೊಸದಾಗಿ ಎಲ್ಲ ಆಗ್ತಾ ಇರೋದು ಇದು. ಇದೆಲ್ಲ ನಾನು ಲಾಸ್ಟ್ ಟೈಮ್ ನಾನು ಇಲ್ಲೇ ಕಾಲೇಜ್ ಇದ್ದು. ಸೊ ಇವಾಗೆಲ್ಲ ಡೆವಲಪ್ ಮಾಡ್ತಾ ಇದಾರಾ ಬೇರೆ? ಫುಲ್ ಡೆವಲಪ್ ಆಗುತ್ತೆ, ಇದೆಲ್ಲ ಫಿಲಪ್ ಆಗುತ್ತೆ. ಆ ಕಡೆ ಎರಡು ಸೈಡ್ ಪ್ರಾಣಿಗಳು ತಂದು ಹಾಕ್ತಾರೆ. ಏನ್ ಪ್ರಾಣಿ ಹಾಕ್ತಾರೆ ಇವಾಗ? ರೋಡ್ ಆಗುತ್ತೆ, ಆಮೇಲೆ ಬ್ಯಾಟ್ರಿ ಗಾಡಿ ಬರುತ್ತೆ. ಸುಮಾರು 2 ಕಿಲೋಮೀಟರ್ ಜೂ ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ಲಾ ಪ್ರಾಣಿಗಳು ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಜನ ಖುಷಿ ಪಡ್ತಾರೆ. ಆನೆ ಇದೆಯಾ? ಆನೆ ಬರ್ತವೆ, ಅವೆಲ್ಲ ನಿಧಾನ ಬರುತ್ತೆ. ಅವೆಲ್ಲ ಇವಾಗ ಹಾಕಕ್ ನೋಡ್ತಾ ಇರೋದು ಎಡ ಬರುತ್ತೆ. ಸೊ ಆ ಕಡೆ KG ಆ ಕಡೆಗೆ ಹೋಗಕ್ಕಾಗಲ್ಲ ನಾವು? ಅಲ್ಲೆಲ್ಲ ಹೋಗಂಗಿಲ್ಲ, ಇಲ್ಲೇ ಅಷ್ಟೇ ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗರ್ಜನೆ ಮಾಡ್ತಾ ಇದೆ ಸಿಂಹ ತುಂಬಾ. ಮಂಜುನಾಥ್ ಇಲ್ಲಿ ಚಿರತೆ ಇದೆ. ಎಲ್ಲಿ ಒಳಗೋದ? ಈಗ ಜಸ್ಟ್ ನೋಡಿದೆ ನಾನು ನೋಡಿದೆ. ಬಟ್ ನಾವು ಇನ್ನೇನು ವಿಡಿಯೋ ತೆಗಿ ನಿಮಗೆ ತೋರಿಸ್ಬೇಕು ಅನ್ನೋಷ್ಟರಲ್ಲಿ ಹೋಗ್ಬಿಟ್ಟ. ಇಲ್ಲಿ ಬರ್ತಾ ಇದ್ದಾನೆ ನೋಡಿ, ಬರ್ತಾವ್ ಕಾಣಿಸ್ತೈತಾ? ರಾಜ ಹುಲಿ ಥರ ಬರ್ತಾವನಲ್ಲ ಅಲ್ಲಿ ನೋಡಿ. ಇಲ್ಲಿವರೆಗೂ ಬರ್ತಾನೆ, ಅದ್ರ ಮುಂದಕ್ಕೆ ಈ ಕಡೆ ಬರೋದೇ ಇಲ್ಲ ಅವನು. ಹಂಗೆ ಯೂಟರ್ನು ನೋಡಿ, ಯೂಟರ್ನ್ ಹಾಕೊಂಡು ಹೊರಟ. ಗೊತ್ತು ಬರ್ತವೆ ನೋಡಿ. ಅವ್ರಿಗೆಲ್ಲ ಮನುಷ್ಯರು ನೋಡೋಕ್ಕೂ ಇಷ್ಟ ಇಲ್ಲ ಅನ್ಸುತ್ತೆ ಅವಕ್ಕೂ. ಸೊ ಅವರು ಕಾಡಿದ್ರಲ್ಲ, ಅವ್ರು ಹೇಳ್ದಂಗೆ ಇಲ್ಲಿ ರೋಡ್ ಆಗುತ್ತೆ. ಈ ಪೂರ್ತಿ ಏನಿದೆ ಇದು ಮಣ್ಣಿಂದು. ಸೊ ಅಲ್ಲಿ ಪೂರ್ತಿ ಟಾರ್ ರೋಡ್ ಆಗುತ್ತೆ. ಟಾರ್ ರೋಡ್ ಆದಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರುತ್ತಂತೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂತು ಅಂದರೆ ಪಾಪ ಇವಾಗ ವಯಸ್ಸಾಗಿರ್ತಾರೆ, ಅವ್ರಿಗೂ ನೋಡೋ ಆಸೆ ಇರುತ್ತೆ, ಓಡಾಡೋಕ್ಕಾಗ್ತಾ ಇರಲ್ಲ, ಅಂಥವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಸೋಂಬೇರಿಗಳಿಗೂ ಆಗುತ್ತೆ ಉಪಯೋಗ. ಏನಂತೀರಾ? ನಿಮಗೆ ಒಂದು ವಿಷಯ ಹೇಳೋದೇ ಮರ್ತಿದ್ದೆ ನಾನು. ಇವನು ಇದಾನಲ್ಲ, ಇವನು ಶಿಷ್ಯ, ಇವನು ನಾನು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಅಂದರೆ ಎಷ್ಟೋ 1ನೇ ಕ್ಲಾಸು LKG ಇತ್ತು, ಆಮೇಲೆ 2ನೇ ಕ್ಲಾಸಿಗೆ ಕರೆಕ್ಟಾಗಿ ಪರಿಚಯ ಆಗಿದ್ದು. LKG ಇಂದನೂ ಫ್ರೆಂಡ್ಸು ಆಯಿತಾ.
ಈ ನನ್ನ ಮಗನ ಜೊತೆ ನಾನು ಒಂದ್ಸತಿನೂ ಟ್ರಿಪ್ಗೆ ಹೋಗಿಲ್ಲ, ಎಲ್ಲೂ ಆಚೆ ಅಂತೂ ಹೋಗೇ ಇಲ್ಲ. ಅಂದ್ರೆ ಕ್ರಿಕೆಟ್ ಆಡಿದ್ದು, ಅಲ್ಲೇ ಸಿಟಿ ಮಧ್ಯೆ ಅಲ್ಲಲ್ಲೇ ತಿರ್ಗಾಡಿದೀವಿ, ಬಟ್ ಆದ್ರೆ ಈ ತರ ದೂರ ಬಂದಿರೋದು ಅವೆಲ್ಲ ಇಲ್ಲಿ ಸೀನೇ ಇಲ್ಲ ಇವನ್ ಜೊತೆ. ಇದೇ ಫಸ್ಟ್ ಟೈಮು. ಏನ್ ಅನುಭವ ಆಗ್ತಾ ಇದೆಯೋ ಹೇಳ್ತಾ ಇಲ್ಲ ಹುಡುಗ. ತುಂಬಾ ಎಮೋಷನ್ಸ್ ಇದೆ ಒಳಗಡೆ, ಹೇಳ್ಕೊಳಕ್ ಆಗ್ತಾ ಇಲ್ಲ. ಎಮೋಷನಲ್ ಡ್ಯಾಮೇಜ್ ಆಗ್ತಿದೆ ಅವ್ನಿಗೆ ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೀವಿ ಅಂದ್ರೆ. ನಾವೆಷ್ಟು ಅನ್ಲಕ್ಕಿ ಪೀಪಲ್ ಅಂದ್ರೆ, ಟ್ಯಾಂಕ್ ಹತ್ರ ಜೇನ್ ಕೂಡಿದೆ ಹೊಡಿಯೋಣ ಆಯ್ತಾ, ನಾವೆಷ್ಟು ಅನ್ಲಕ್ಕಿ ಪೀಪಲ್ ಅಂದರೆ ಇವನ ಜೊತೆ ನಾನು ಏನೇ ತೊಗೊಳಕ್ಕೆ ಹೋದ್ರೂ, ಏನೇ ಪರ್ಚೇಸ್ ಮಾಡೋಕೆ ಹೋದ್ರೂ ಏನಾದರೂ ಒಂದು ಕೆಟ್ಟದೇ ಆಗೋದು. ಏನಾದರೂ ಡಬ್ಬ ಥರ ಇರೋದೇ ತಗೊಳ್ಳೋದು ನಾನು. ಇದೇ ನೋಡಿ ಮ್ಯೂಸಿಯಮ್ಮು. ಅಲ್ಲಿ ಒಳಗೆ ಅದೇ ರೋಡಲ್ಲೇ ಬಂದರೆ ಮುಂದಕ್ಕೆ ನಾನು ಹೇಳಿದೆ ನೋಡಿ, ಇವನು ಅಲ್ಲಿ ಒಳಗೆ ಹೋಗೋದು, ಆ ಕಡೆ ಹೋಗೋದು ಬೇಡ, ಈ ಕಡೆ ಹೋಗೋದು ಬೇಡ ಅಂತ. ಆ್ಯಕ್ಚುಲಿ ಅದೇ ರೋಡಲ್ಲೇ ಬರಬೇಕು. ಸೊ ಹಂಗೆ ರೋಡಲ್ಲಿ ಬಂದ್ರೆ ಇವೆಲ್ಲ ಸಿಗುತ್ತೆ, ಇವೆಲ್ಲ ನೋಡೋಕೆ ಸಿಗುತ್ತೆ. ಸೊ ಅಲ್ಲಿ ಬರೀ ಕಾಡು ಥರ ಇತ್ತಲ್ಲ, ಅದಕ್ಕೆ ಏನೂ ಇರೋಲ್ಲ ಅಂದ್ಕೊಂಡೆ ನಾನು. ಸೊ ಈಗ ಮ್ಯೂಸಿಯಮ್ ಇದೆ, ಮ್ಯೂಸಿಯಮ್ ಒಳಗೆ ಹೋಗೋಣ, ಏನೇನಿದೆ ಎಲ್ಲ ತೋರಿಸ್ತೀನಿ, ನೋಡಂತೆ. ಸೊ ಕೆಮಿಕಲ್ ಹಾಕಿದಾರಂತೆ, ಇದೆಲ್ಲ ಒರಿಜಿನಲ್, ಆ್ಯಕ್ಚುಲಿ ಒರಿಜಿನಲ್ ಪ್ರಿಸರ್ವ್ ಮಾಡಿರೋದು. ಸೊ ಮುಟ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಇದೆಲ್ಲ ಒರಿಜಿನಲ್ಲೇ ಸ್ಕಿನ್ನು. ನೋಡಿ ಹೆಂಗಿದೆ ಅದು, ಕಣ್ಣು ನೋಡಿ ಇದು ಹೆಂಗಿದೆ. ಹಾಂ, ಇವನು ನೋಡಿ ಹೆಂಗೆ ನೋಡ್ತಾವನೆ ಕುಳ್ಳ. ಇವನಪ್ಪ, ಈಸ್ ಆರ್ ಒರಿಜಿನಲ್, ಇಟ್ ಸೀಮ್ಸ್ ಸ್ಕಿನ್ ಎಲ್ಲ ಪ್ರಿಸರ್ವ್ ಮಾಡಿಟ್ಟಿರೋದು. ಕಡಿರಾಯ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಅದೇ RRರಲ್ಲಿ ಇಂಟರ್ವಲ್ಗಿಲ್ಲ ಮುಂಚೆ ಅವನು ಒಂದು ಟ್ರಕ್ಕಿಂದ ಫುಲ್ಲು ಎನಿಮಲ್ಸ್ ಜೊತೆಗೆ ಹಾರ್ತಾನೆ ಗೊತ್ತಾ, ಸೇಮ್ ಹಂಗೆ ಇದೆ ನೋಡಿ. ಬೇಜಾನ್ ಏನೇನೋ ಇನ್ಫಾರ್ಮೇಷನ್ಗಳಿದ್ದಾವೆ ಈ ಕಡೆ ಮೇಲೆ. ನೈಟ್ ಎಟ್ ದ ಮ್ಯೂಸಿಯಂ ನೋಡಿದ್ದೀರಾ ಅನ್ಕೊಂತೀನಿ. ನೋಡಿ ಹೆಂಗಿದೆ ಕಣ್ಣು ನೋಡಿ ಒಂದು, ಯಪ್ಪ. ಡೈರೆಕ್ಟ್ ಸೋಲಿಗೆ ನೋಡ್ತಿದೆ ಡೈರೆಕ್ಟ್. ನೋಡಿ ಕಾಳಿಂಗ ಸರ್ಪ, ಇದೆಲ್ಲ ನಿಜವಾದ ಆನೆದು ಉಗುರುಗಳಿದಾವಲ್ಲ, ಅದೆಲ್ಲ ನಿಜವಾದ್ದು. ಸೊ ಇವಾಗ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೀವಿ. ನೀರಾನೆ ಇದೆಯಂತೆ, ನೀರಾನೆ ನೋಡೋಣ. ಇಲ್ಲಿ ನೋಡಿ, ಈ 4 ಇವಾಗ ಈ ದಾರಿಲಿ ಹೋದರೆ ಸಿಗುತ್ತೆ ಅಂತ ನೀಟಾಗಿ ಬೋರ್ಡ್ ಹಾಕವ್ರೆ. ಇವೆಲ್ಲ ಪಾಯಿಂಟು, ಇಲ್ಲೆಲ್ಲ ಗಾರ್ಡ್ಸ್ ನಿಂತ್ಕೊತಾರೆ. ಆ್ಯಕ್ಚುಲಿ ಯಾರು ನಿಂತ್ಕೊಳ್ಳಲ್ಲ, ಬಟ್ ಗಾರ್ಡ್ಸ್ಗಂತಲೇ ಮಾಡಿರೋದು ಇವೆಲ್ಲ. ಫುಲ್ ಡೆವಲಪ್ ಆದಮೇಲೆ ಪಾಯಿಂಟ್ಗಳ ಮೇಲೆಲ್ಲ ಎಲ್ಲೋ ಐತೆ ಅದು ಪಾಯಿಂಟು. ಹಾಂ, ಈ ಪಾಯಿಂಟ್ಗಳ ಮೇಲೆಲ್ಲ ಗಾರ್ಡ್ಸ್ ನಿಂತ್ಕೊತಾರೆ. ನೋಡಿ ಇಲ್ಲೊಂದು ನೀರಲ್ಲಿ ಕೂತೈತೆ. ಮ್ಯಾಡಗಾಸ್ಕರ್ ಮೂವಿಲಿ ನೋಡಿರ್ತೀರಾ, ಅದು ಒಳಗೆ ಹೋಗ್ತಾ ಐತೆ ಕ್ಯಾಟ್ ವಾಕ್ ಮಾಡಿಕೊಂಡು. ಇದು ನೋಡಿ, ಇದು ಹೇಳ್ತಿದ್ದು ಬರ್ತಿದ್ದಂಗೆ ಇದು ಹೇಳ್ತು. ಸುನಾಮಿ ಆಗುತ್ತೆ. ಅದ್ರ ಮುಖ ನೋಡಿ ಹೆಂಗಿದೆ ಅದ್ರದ್ದು. ಅಪ್ಪ ಪಾಲರ್ ಹೊಡಿಯೋದ್ರದ್ದು ಇಷ್ಟು. ಓಕೆ, ಸೊ ನೋಡಿದಾಯ್ತು ಲಯನ್ ಸಫಾರಿ. ಇವಾಗ ಸ್ವಲ್ಪ ಕ್ಯಾಂಟೀನ್ ಹತ್ರ ಬಂದಿದ್ದೀವಿ. ಅವಾಗಲೇ ಹೇಳಿದ್ನಲ್ಲ, ಈ ಕಡೆ ಹೋದರೆ ಕ್ಯಾಂಟೀನು, ಈ ಕಡೆ ಹೋದರೆ ಝೂ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ. ಕ್ಯಾಂಟೀನ್ ಒಳಗೆ ಹೋಗೋಣ ಇವಾಗ. ಓಕೆ ಗಾಯ್ಸ್, ಸಿಗೋಣಂತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಲವ್ ಯು ಗಾಯ್ಸ್, ಬಾಯ್. ನಿಮ್ಮಿಂದ ಒಂದು ಕೆಲಸ ಆಗಬೇಕೀಗ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲೊಂದು ಗಂಟೆ ಬಟನ್ ಕಾಣ್ತದೆ, ಅದಕ್ಕೆ ಪ್ರೆಸ್ ಮಾಡಿ. ಮತ್ತು ನೀವು ಯಾರಿಗಾರು ಫ್ರೆಂಡ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ವ್ಯೂ ಮಾಡಿ ಸ್ಟೋರಿನ. ನಾನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿರಿ.